ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ 100% ಫಿಕ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ. ನೋಡಿ, ಆನ್ ಚಿಲ್ಡ್ರನ್ ಅಂತ ಒಂದು ನಿಮಗೆ 3rd ಚಾಪ್ಟರ್ ಇದೆ. ಆನ್ ಚಿಲ್ಡ್ರನ್ ಅಂತ ಒಂದು ಪದ್ಯ ಇದೆ. ಎಷ್ಟು ಇಂಪಾರ್ಟೆಂಟು ಅಂದರೆ ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಬರಬೇಕು, ಇಲ್ಲ 4 ಮಾರ್ಕ್ಸಿಗೆ 100% ಫಿಕ್ಸು ಬರುತ್ತೆ. ಹಾಗಿದ್ದರೆ ಇದರಲ್ಲಿ ಒಂದು 3 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 3 ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಆಗಬೇಕು ಅಂತ ಒಂದು ಉತ್ತರವನ್ನು ರೆಡಿ ಮಾಡಿಕೊಂಡು ನಾವು ಇಲ್ಲಿ ಡಿಸ್ಪ್ಲೇಯನ್ನು ಮಾಡ್ತಾಯಿದ್ದೇವೆ. ತಾವುಗಳು ಈ ಉತ್ತರಗಳನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗಿಬೇಕು. ಆಯಿತಾ? ಬನ್ನಿ, ಈಗ ಆನ್ ಚಿಲ್ಡ್ರನ್ ಅಂತ ಇದಲ್ವ, ಇದೊಂದು ಫಿಲಾಸಫಿಕಲ್ ಪೋಯಮ್ ಅಂತ ಹೇಳ್ತೇವೆ. ಹೌದಾ? ಆನ್ ಚಿಲ್ಡ್ರನ್ ಅನ್ನುವಂಥದ್ದು ಈಸ್ ಎ ಫಿಲಾಸಫಿಕಲ್ ಪೋಯಮ್. ಯಾಕೆ ಅಂದರೆ ಇದು ಆಧ್ಯಾತ್ಮಿಕವಾಗಿರುವಂಥ ಒಂದು ಪದ್ಯ ಆಗಿರುತ್ತೆ. ರಿಟನ್ ಬೈ ಖಲೀಲ್ ಗಿಬ್ರಾನ್ ಅಂತ. ದ ಥೀಮ್ ಆಫ್ ದಿ ಪೋಯಮ್. ಹಾಗಿದ್ದರೆ ಈ ಪದ್ಯದ ತಿರುಳು ಏನು ಅಂತ ನೋಡೋಣ. ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದ ಚಿಲ್ಡ್ರನ್. ನಿಮ್ಮ ಪ್ರಶ್ನೆ ಕೂಡ ಇದೇ ರೀತಿಯಾಗಿರುತ್ತೆ. ಏನು? ಎಕ್ಸ್ಪ್ಲೇನ್ ಅಥವಾ ಹೌ ಡಿಡ್ ದ ಪ್ರೊಫೆಟ್ ಗಿವನ್ ದಿ ಅಡ್ವೈಸ್ ಟು ದಿ ಪೇರೆಂಟ್ಸ್ ರಿಗಾರ್ಡಿಂಗ್ ದ ಚಿಲ್ಡ್ರನ್ ಅಂತ, ಅಥವಾ ಹೌ ಡಿಡ್ ಆನ್ ಚಿಲ್ಡ್ರನ್ ರೆಪ್ರೆಸೆಂಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದ ಚಿಲ್ಡ್ರನ್ ಅಂತ. ಅದೇ ಇಲ್ಲಿ ಬರೀಬೇಕು. ದ ಥೀಮ್ ಆಫ್ ದಿ ಪೋಯಮ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಟ್ರೆಡಿಷ್ನಲಿ ದಿ ಪೇರೆಂಟ್ಸ್ ಎಕ್ಸಸೈಸ್ ಎ ಲಾಟ್. ನಮಗೆ ಗೊತ್ತಿರುವ ಹಾಗೆ, ಆಯಿತಾ, ಹಿಂದಿನಿಂದಲೂ ಹಾಗೂ ಮುಂದೆ ಇದೇ ರೀತಿಯಾಗಿ ಬರೆಯುತ್ತೆ. ಪೇರೆಂಟ್ಸ್ ಎಕ್ಸಸೈಸ್ ಮಾಡ್ತಾರೆ. ಏನು ಎಕ್ಸಸೈಸ್ ಅಂದರೆ ತಮ್ಮ ಮಕ್ಕಳ ಜೊತೆ ಹೋರಾಟವನ್ನೇ ಮಾಡಿಬಿಡ್ತಾರೆ. ಅಥಾರಿಟಿ ಓವರ್ ದೇರ್ ಚಿಲ್ಡ್ರನ್ ಆ್ಯಂಡ್ ದೇ ಟ್ರೈ ಹಾರ್ಡ್ ಟು ಇಂಪೋಸ್. ಬಹಳ ಆಯಿತಾ, ಏನು ಅಂತ ಹೇಳಿದರೆ ತಮ್ಮ ಮಕ್ಕಳಿಗೆ ತಮ್ಮಂತೆ ಮಾಡಬೇಕು ಅಂತ. ಹಾರ್ಡ್ ಟು ಇಂಪೋಸ್ ಮೆನಿ ಥಿಂಗ್ಸ್ ಆನ್ ದೆಮ್. ಇಟ್ ಈಸ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಗಿವನ್ ಬರ್ತ್ ಟು ದೆಮ್. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅಂದರೆ ಹುಡ್ಸಿವಿದೀವಲ್ವಾ ಅಂತ ಆ ಒಂದು ಭಾವನೆ ಅವರಲ್ಲಿ ಇದೆ ಅಂತ ಪ್ರವಾದಿಯವರು ಹೇಳ್ತಾರೆ. ಬಟ್ ದ ಪೋಯೆಟ್ ಥಿಂಕ್ಸ್ ಇನ್ ಅನದರ್ ವೇ. ಆದರೆ ಪ್ರವಾದಿಯವರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾರೆ. ನಮ್ಮ ಯೋಚನೆ ಕೂಡ ಅವರ ಯೋಚನೆ ನೋಡಿ. ಅದೇ ಹಾಗಾಗಿ ಈ ಒಂದು ಪದ್ಯ ಆಧ್ಯಾತ್ಮಿಕ ಅಂತ ನಾವು ಹೇಳ್ತೇವೆ. ಬಟ್ ದ ಪೋಯೆಟ್ ಥಿಂಕ್ಸ್ ಇನ್ ಅದರ್ ವೇ. ದ ಚಿಲ್ಡ್ರನ್ ಡೋಂಟ್ ಬಿಲಾಂಗ್ ಟು ದೇರ್ ಪೇರೆಂಟ್ಸ್. ಹಾಗಾಗಿ ಪ್ರವಾದಿಯವರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮವಲ್ಲ ಕಣ್ರಿ ಅಂತ. ಯುವರ್ ಚಿಲ್ಡ್ರನ್ ಡೋಂಟ್ ಬಿಲಾಂಗ್ ಟು ಯು ಅಂತ. ದಿ ರಿಯಲಿ ಬಿಲಾಂಗ್ ಟು ದಿ ಲೈಫ್. ದ ಪೇರೆಂಟ್ಸ್ ಕೆನಾಟ್ ಓನ್ ಆರ್ ಕ್ಲೇಮ್ ದೇರ್ ರೈಟ್ಸ್ ಓವರ್ ದ ಚಿಲ್ಡ್ರನ್. ನೋಡಿ, ನೀವು ಹುಡ್ಸಿರ್ಬೋದು, ನಿಮ್ಮ ಜೊತೆ ಅವರು ಇರ್ಬೋದು, ಆದರೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಕ್ಲೇಮ್ ದಟ್, ಆಯಿತಾ, ದೇರ್ ಡ್ರೀಮ್ಸ್ ಅಂತ. ದೋ ದ ಚಿಲ್ಡ್ರನ್ ಕಮ್ ಫ್ರಮ್ ದೇರ್ ಪೇರೆಂಟ್ಸ್. ಈ ಎಲ್ಲ ಮಕ್ಕಳು ಎಲ್ಲಿಂದ ತಂದೆ ತಾಯಿಗಳಿಂದನೇ ಹುಟ್ಟಿ ಬಂದಿರ್ಬೋದು, ಆದರೆ ದೇ ಆರ್ ಸೆಂಟ್ ಬೈ ಗಾಡ್ ಅಂತ. ದೇವರು ಕಳಿಸಿರುವಂತಹ ಮಕ್ಕಳು. ಬಟ್ ದೇ ಡೋಂಟ್ ಬಿಲಾಂಗ್ ಟು ಲೈಫ್. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಆ್ಯಸ್ ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಇಂಡಿವಿಜುವಲ್ಸ್. ಇದು ಬಹಳ ಸಲ ಎಕ್ಸಾಮಲ್ಲಿ ಬರ್ತಾಯಿದೆ. ತಂದೆ ತಾಯಿಗಳು ಏನನ್ನು ಕೊಡ್ಬೋದು ಅಂತ ಹೇಳಿದರೆ ಮಕ್ಕಳಿಗೆ ಜಾಗ, ಅದನ್ನು ಶೆಲ್ಟರ್ ಅಂತ ಕರಿತೀವಿ, ಅಥವಾ ಪ್ರೀತಿ ಅಂತ ಕರಿತೀವಿ. ಈ 2 ವಸ್ತುಗಳನ್ನು 2 ತಂದೆ ತಾಯಿಗಳು ಕೊಡ್ಬೋದು. ಆಯಿತಾ? ದ ಪೇರೆಂಟ್ಸ್ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ದೇರ್ ಬಾಡೀಸ್, ಆಯಿತಾ, ಬಟ್ ನಾಟ್ ದೇರ್ ಸೋಲ್ಸ್. ಅವರ ಆತ್ಮಗಳನ್ನು ಇಟ್ಕೊಳ್ಳಿಕ್ಕಾಗಲ್ಲ ಸರಿ. ಬಿಕಾಸ್ ದಿ ಸೋಲ್ ಚಿಲ್ಡ್ರನ್ ಲೈ ಇನ್ ದಿ ಹೌಸ್ ಆಫ್ ಟುಮಾರೋ. ದೇ ಕ್ಯಾನ್ ಟ್ರೈ ಟು ಬಿ ಲೈಕ್ ದ ಚಿಲ್ಡ್ರನ್ ಬಟ್ ಶುಡ್ ನೆವರ್ ಅಟೆಂಪ್ಟ್ ಟು ಮೇಕ್ ದ ಚಿಲ್ಡ್ರನ್ ಟು ಬಿ ಲೈಕ್ ದೆಮ್. ತಂದೆ ತಾಯಿಗಳಾದವರು ತಾವು ಮಕ್ಕಳಂತೆ ಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಅವ್ರಿಗೇನು ಕಷ್ಟ ಸುಖ ಕೇಳಿ ಸಂತೋಷಪಡಿಸಿ, ಆದರೆ ನಿಮ್ಮಂತೆ ಆಗಿ ಅಂತ ಹೇಳಿಬಿಟ್ಟು ಪ್ರೆಷರ್ ಹಾಕಬೇಡಿ. ಡೋಂಟ್, ಆಯಿತಾ, ಬಿ ಲೈಕ್ ದೆಮ್. ದ ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಯಾಕೆಂದರೆ ದೇವರು ಅವರಿಗೆ ಆದಂಥ ಒಂದು ಜೀವನವನ್ನು ಕೊಟ್ಟಿದ್ದಾನೆ. ಅವರದೇ ಆದಂಥ ಒಂದು ಏನಂತೀರ ಫ್ಯೂಚರ್ ಇದೆ. ಬಿಲಾಂಗ್ ಟು ಆ್ಯಂಡ್ ನಾಟ್ ಟು ದ ಪಾಸ್ಟ್. ಆಯಿತಾ? ದ ಫ್ಯೂಚರ್ ನೆವರ್ ಸ್ಟೇಸ್ ವಿತ್ ಎಸ್ಟರ್ಡೇ ಅಂತೂ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬರೀರಿ. ಇಲ್ಲಿಗೆ ಸಂಪೂರ್ಣವಾಗಿ ಪೋಯಮ್ ಮುಗಿತು. ಈಗ ಉಪಸಂಹಾರದಲ್ಲಿ ಇದ್ದೇವೆ, ಕನ್ಕ್ಲೂಷನ್ ಪಾರ್ಟಲ್ಲಿ. ಏನು? ಹಾಗಾಗಿ ದ ಪೇರೆಂಟ್ಸ್ ಆರ್ ಲೈಕ್ ದಿ ಬಾಸ್. ಇದು ಎಕ್ಸಾಮಲ್ಲಿ ನಿಮಗೆ ಫಿಕ್ಸ್ ಕ್ವಶನು. ಆಯಿತಾ? ಆರೋಸ್ ಅಂದರೆ ಯಾರು, ಬಾಸ್ ಅಂದರೆ ಯಾರು, ಆರ್ಚರ್ ಅಂದರೆ ಯಾರು ಅಂತ ಕೇಳ್ತಾನೆ. ಆರ್ಚರ್ ಅಂದರೆ ದೇವರು, ಬಾಸ್ ಅಂತ ಹೇಳಿದರೆ ಪೇರೆಂಟ್ಸು, ಲಿವಿಂಗ್ ಆರೋಸ್ ಅಂದರೆ ಅದು ಮಕ್ಕಳು. ಇಟ್ ಈಸ್ ದ ಆರ್ಚರ್ ದ ಗಾಡ್ ಹೂ ಸೀಸ್ ದ ಮಾರ್ಕ್ ಅಪಾನ್ ದಿ ಪಾತ್ ಆಫ್ ದಿ ಇನ್ಫಿನಿಟಿ. ಅದು ದೇವರು ಕಣ್ರಿ, ಯಾರು ನಿಮ್ಮ ಭವಿಷ್ಯವನ್ನು ರೂಪಿಸುವವನು. ಯು ಶುಡ್ ಡೂ ಹಾರ್ಡ್ ವರ್ಕ್. ಇವತ್ತು ತಾವುಗಳು ಏನು ಮಾಡಬೇಕು? ಹಾರ್ಡ್ ವರ್ಕನ್ನು ಮಾಡಿ. ದೇವರು ನಿಮ್ಗೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾನೆ. ದಟ್ ಈಸ್ ಹಿಸ್ ಡ್ಯೂಟಿ, ಹಿ ವಿಲ್ ಡೂ, ಬಟ್ ಯು ಶುಡ್ ಡೂ ಹಾರ್ಡ್ ವರ್ಕ್. ದೇರ್ ಫಾರ್ ದ ಪೇರೆಂಟ್ಸ್ ಶುಡ್ ಆ್ಯಕ್ಟ್ ಲೈಕ್ ಎ ಗೈಡಿಂಗ್ ಲೈಟ್ಸ್. ಹಾಗಾಗಿ ತಂದೆ ತಾಯಿಗಳು ಏನು ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬೇಕು, ಹೊರತು ಪ್ರೆಷರ್ ಹಾಕಬಾರದು ಅಂತ. ಆ್ಯಂಡ್ ನೆವರ್ ಟು ಬಿ ಸೋ ಅಥಾರಿಟೇಟಿವ್ ಅಂತ ಹೇಳಿದರೆ ಓಯ್ ಅಂತ ಹೇಳ್ತೀವಲ್ಲ ಮಕ್ಕಳಿಗೆ, ಕೂತ್ಕೋ, ಎದಳ, ಉಣ್ಣೋ ಅಂತ.
ಇಂತಹ ಮಾತುಗಳನ್ನು ಆಡಬಾರದು ಅಂತ. ಇನ್ ದೇರ್ ಆ್ಯಟಿಟ್ಯೂಡ್ಸ್ ದ ಚಿಲ್ಡ್ರನ್ ಆರ್ ದಿ ಕ್ರಿಯೇಷನ್ ಆಫ್ ಗಾಡ್. ನೋಡಿ, ದೇ ಆರ್ ದ ಗಿಫ್ಟ್ ಆಫ್ ಗಾಡ್. ಯಾರಾದರೂ ಒಬ್ಬರು ಗಿಫ್ಟ್ ಕೊಟ್ಟರೆ ಎಷ್ಟು ಜೋಪಾನ ನಾವು ಗಾಡ್ ಪಡ್ಕೊಳ್ತೀವಲ್ವ, ಆ ರೀತಿಯಾಗಿ ತಂದೆ ತಾಯಿಗಳು ಅವರಿಗೆ ಕೊಟ್ಟಂತಹ ದೇವರು ಗಿಫ್ಟ್ ಏನು ಅಂದರೆ ಅದು ಮಕ್ಕಳು. ದ ಚಿಲ್ಡ್ರನ್ ಆರ್ ದ ಕ್ರಿಯೇಷನ್ ಆಫ್ ಗಾಡ್. ದೇವರು ಸೃಷ್ಟಿ ಮಾಡಿದಂತಹ ಮಕ್ಕಳನ್ನು ದೇ ಹ್ಯಾವ್ ಟು ಬಿ ಫ್ರೀ ಫ್ರಮ್ ಆಲ್ ಬಾಂಡೇಜಸ್ ಅಂತ ಹೇಳಿ ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಒಂದು ಪದ್ಯದ ಏನಂತೀರ ಸಮ್ಮರಿ ಮುಗಿದೋಗುತ್ತೆ. ಈ ಒಂದು ಆನ್ಸರಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ನು ಬಂತು. ಈ ಒಂದು ಆನ್ಸರಲ್ಲಿ ವಾಟ್ ವಾಸ್ ಅಡ್ವೈಸ್ ಗಿವನ್ ಬೈ ದ ಪ್ರೊಫೆಟ್ ಟು ಆ್ಯನ್ ಓಲ್ಡ್ ವುಮೆನ್ ಅದು ಕೂಡ ಬಂತು. ಈ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಆನ್ಸರು ಕವರೇಜ್ ಆಗುವ ರೀತಿಯಲ್ಲಿಯೇ ನಾನು ಇಲ್ಲಿ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಮುಖ್ಯವಾದ ವಿಷಯ ನಿಮಗೆ ತಿಳಿಸಬೇಕಿತ್ತು, ಅದು ಏನು ಅಂತ ಹೇಳಿದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಎಲ್ಲ ಗ್ರಾಮರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸು ಬಂದೇ ಬರುತ್ತೆ. ಯಾವಾಗ ಅಂತ ಹೇಳಿದರೆ, ತಾವುಗಳು ಅಂಕಗಳು ಬರಬೇಕು ಅಂದರೆ ಏನು ಮಾಡಬೇಕು, ಕೂತ್ಕೊಂಡು ಗ್ರಾಮರನ್ನು ನೋಡಿಕೊಂಡು ಒಮ್ಮೆ ಬರೆದು ಕಲಿಬೇಕಾಗತ್ತೆ. ಆಯಿತಾ? ಕ್ವಶನ್ ನಂಬರ್ 11, 12, 13 ಭಾಳ ಈಸಿ. ಕ್ವಶನ್ ನಂಬರ್ 34 ಕೂಡ ಭಾಳ ಈಸಿ. ಅದೇ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಅದೇ ವಿಡಿಯೋ ನಂದು ವೈರಲ್ ಆಗಿರುವುದು 100K ಹೋಗಿದೆ ಅಂದರೆ ಇಮ್ಯಾಜಿನ್ ಮಾಡಿ ಮಕ್ಕಳಿಗೆ ಎಷ್ಟು ಅದು ಬೇಕಾಗಿದೆ ಅಂತ. ಯಾಕಂದರೆ ಯಾರೂ ಕಲಿಸೋರಿಲ್ಲ, ಕಲಿತರೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಶಾರ್ಟ್ಕಟ್ ಫಾರ್ಮಲ್ಲೇ ಭಾಳ ಈಸಿಯಾಗಿ ವೇನಲ್ಲಿ ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ಒಮ್ಮೆ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗಿದ್ರೆ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಓದಬೇಕು ಸರ್ ಇಂಗ್ಲೀಷಿಗೆ ಔಟ್ ಆಫ್ 40 ತೆಗಿಲಿಕ್ಕೆ ಅಂತ ತಾವುಗಳು ಕೇಳೋದಾದರೆ, ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಅಪ್ಲೋಡ್ ಮಾಡಿರೋಂಥ 28 ಜಿಲ್ಲೆಗಳಲ್ಲಿ ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್ ಪ್ರಿಪೇರ್ದು ಒಂದು 10 ಕ್ವಶನ್ ಪೇಪರನ್ನು ಬರೀ ಕಿವಿಯಿಂದ ಕೇಳಿಸ್ಕೊಂಡ್ರೆ ಸಾಕು, 20 ನಿಮಿಷದ್ದು. ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಡೂ ವೆಲ್.